ಅವರೆಲ್ಲ ಒಂದೇ ಏರಿಯಾದ ಹುಡುಗರು. ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿದ್ರು. ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡುವುದಕ್ಕೆ ಶುರುವಾದ ಕಿರಿಕ್ ಸ್ನೇಹಿತನ ಕೊಲೆಯಲ್ಲಿ ಅಂತ್ಯವಾಗಿದೆ. ಠಾಣೆಯಲ್ಲಿ ಸಹಿ ಹಾಕಿ ಬರುವಾಗ ಮರ್ಡರ್, ಜೊತೆಯಲ್ಲಿದ್ದ ಹಿತಶತ್ರುಗಳಿಂದಲೇ ಕೊಲೆ. ಈ ಫೋಟೋದಲ್ಲಿ ಕಾಣುವ ಇವನ ಹೆಸರು ಗುಣ. ತಡರಾತ್ರಿ ಈತ ಕೊಲೆಯಾಗಿ ಹೋಗಿದ್ದಾನೆ. ಈತ ನಾಯಂಡಳ್ಳಿ ಅಂಬೇಡ್ಕರ್ ಕಾಲೋನಿಯಲ್ಲಿ ಕುಟುಂಬದ ಜೊತೆ ವಾಸವಾಗಿದ್ದ. ಕಳೆದ 10ನೇ ತಾರೀಕು ಗುಣನ ಲಗೇಜ್ ಆಟೋ ಮೇಲೆ ಕಲ್ಲು ಎತ್ತಿ ಹಾಕಿ ಗಲಾಟೆ ಮಾಡಿದ್ರಂತೆ. ಇದೇ ವಿಚಾರವಾಗಿ ಅದೇ ಏರಿಯಾದ ಅಜಿತ್, ದೀನಾ, ಲಂಬುಕುಮಾರ್ ಜೊತೆ ಕಿರಿಕ್ಕಾಗಿ ರಸ್ತೆಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ಹೊಡೆದಾಡಿದ್ರಂತೆ. ಇದೇ ವಿಚಾರವಾಗಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಆಗಿತ್ತಂತೆ. ಆಗ ಎಲ್ಲರನ್ನ ಠಾಣೆಗೆ ಕರೆಸಿ ಕಾಕಿ ಟೀಮ್ ವಾರ್ನ್ ಮಾಡಿ ಪ್ರತಿದಿನ ಠಾಣೆಗೆ ಬಂದು ಸಹಿ ಹಾಕಬೇಕು ಅಂತ ಪೊಲೀಸರು ಹೇಳಿದ್ರಂತೆ. ಅದರಂತೆ ನಿನ್ನೆ ಗುಣ ಠಾಣೆಗೆ ತೆರಳಿ ಸೈನ್ ಮಾಡಿ ಕಾಲೋನಿ ಹತ್ತಿರ ಬರುವಾಗ ಅಜಿತ್, ದೀನಾ, ಲಂಬುಕುಮಾರ್ ಅಟ್ಯಾಕ್ ಮಾಡಿ ಚಾಕುವಿನಿಂದ ಕತ್ತಿಗೆ ಇರಿದಿದ್ದಾರೆ. ಬಿಡಿಸಲು ಬಂದ ಗುಣನ ಸ್ನೇಹಿತ ವೇಲು ಮೇಲೂ ಹಲ್ಲೆ ಮಾಡಿದ್ದಾರೆ. ಗುಣ ಮತ್ತು ಆತನ ಸ್ನೇಹಿತರು ಅಲ್ಲಿ ಒಂದು ಗಾಡಿಯನ್ನು ನಿಲ್ಲಿಸೋ ವಿಚಾರವಾಗಿ ಸ್ವಲ್ಪ ಗಲಾಟೆ ಮಾಡ್ಕೊಳ್ತಾ ಇರ್ತಾರೆ. ಅಂದ್ರೆ ಒಂದು ಟಾಟಾ ಏಸ್, ಏನೀಗ ಮೃತ ವ್ಯಕ್ತಿ ಇದ್ದಾನೆ, ಆತನ ಒಂದು ಟಾಟಾ ಏಸ್ ಗಾಡಿ ಇರುತ್ತೆ. ಆ ಗಾಡಿಯನ್ನ ಆರೋಪಿಗಳೇನಿದ್ದಾರೆ ಅವರ ಅಂಗಡಿ ಮುಂದೆ ನಿಲ್ಲಿಸೋ ಸಲುವಾಗಿ ಸ್ವಲ್ಪ ಮಾತು ಬೆಳೆದು ಅದು ಜಗಳ ಬಿಕ್ಕೋಕ್ ಹೋಗಿ ಈ ಆರೋಪಿ ಏನು ಮೊದಲನೇ ಆರೋಪಿ ಇದ್ದಾನೆ, ಆತ ಮೃತ ವ್ಯಕ್ತಿಗೆ ಚಾಕುವಿಂದ ಕತ್ತಿನ ಭಾಗಕ್ಕೆ ಚುಚ್ಚಿದಾಗ ಆ ವ್ಯಕ್ತಿ ಅಲ್ಲಿ ಕೆಳಗಡೆ ಬೀಳ್ತಾನೆ. ಮತ್ತೆ ಏನು ಈಗ ಮೃತ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಜೊತೆ ಇನ್ನೊಬ್ಬ ವ್ಯಕ್ತಿ ಕೂಡ ಅವನ ಜೊತೆ ಇರ್ತಾನೆ. ಆತ ಈ ಕೇಸಿನ ಕಂಪ್ಲೇಂಟ್ ಹಾಗೂ ವಿಕ್ಟಿಮ್ ಆಗಿರ್ತಾನೆ. ಅವನ ಮೇಲೆ ಕೂಡ ಇವನು ಬೆನ್ನಿಗೆ ಹಲ್ಲೆ ಮಾಡ್ತಾನೆ. ಅವರಿಬ್ಬರನ್ನ ಇಮಿಡಿಯೇಟ್ಲಿ ಅಲ್ಲಿಂದ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿ ಒಬ್ಬ ವ್ಯಕ್ತಿ ಅಂದ್ರೆ ಮೃತ ವ್ಯಕ್ತಿನ ಅವನು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾನೆ. ಮತ್ತೊಬ್ಬ ವ್ಯಕ್ತಿ ಅವನು ಔಟ್ ಆಫ್ ಡೇಂಜರ್ ಇದ್ದು ಚೇತರಿಸ್ಕೊಳ್ತಾ ಇದ್ದಾನೆ ಆಸ್ಪತ್ರೆಯಲ್ಲಿ. ಈ ಸಂಬಂಧ ಏನು ನಮ್ಮ ಎರಡನೇ ಅಂದ್ರೆ ವಿಕ್ಟಿಮ್ ಏನಿದ್ದಾನೆ ಆತ ಕಂಪ್ಲೇಂಟ್ ಕೊಟ್ಟ ಮೇರೆಗೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ನಾವೊಂದು ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳನ್ನ ಪತ್ತೆ ಶುರು ಮಾಡಿ ನಿನ್ನೆ ಮಧ್ಯರಾತ್ರಿನೇ 4 ಜನ ಆರೋಪಿಗಳು ಅಂದ್ರೆ ಏನಿ ಜಗಳದಲ್ಲಿ ಭಾಗಿಯಾದಂತ ಮೊದಲನೇ ಆರೋಪಿ ಮತ್ತೆ ಆತನ ತಂದೆ ಮತ್ತೆ ಆತನ 2 ಅಣ್ಣಂದಿರು ಅವನ್ನೆಲ್ಲ ವಶಕ್ಕೆ ಪಡೆದು ಈಗ ವಿಚಾರಣೆ ಪ್ರಾರಂಭ ಮಾಡಿದ್ರು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗಾಯಾಳುಗಳನ್ನ ನಾಗರಬಾವಿಯ ಜೆಎಂ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಗುಣ ಮೃತಪಟ್ಟಿದ್ದಾನೆಂದು ವೈದ್ಯರು ತಿಳಿಸಿದ್ದಾರೆ. ವೇಲುವನ್ನ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಲಾಗ್ತಿದೆ. ಕೊಲೆ ಮಾಡಿದ ನಂತರ ಆರೋಪಿಗಳು ಠಾಣೆಗೆ ಹೋಗಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ಮಾಡಿದಾಗ ಕೊಲೆಯ ಬಗ್ಗೆ ಕಾರಣ ತಿಳಿದು ಬಂದಿದೆ. ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಬದುಕಿದ್ರು ಸರ್, ಒಳ್ಳೆ ರೀತಿಯಿಂದ ಬಾಳಿದ್ರು. ಅವ್ರು ಎಲ್ಲರಿಗೂ ಒಳ್ಳೇದು ಮಾಡಿದ್ರು. ಇವಾಗ ಅವ್ರು ಕೆಟ್ಟದಾಗಿದ್ರು ಆವಾಗ, ಇವಾಗ ಒಂದು 4-5 ವರ್ಷದಿಂದ ತುಂಬಾ ಒಳ್ಳೇದು ಮಾಡಿದ್ರು ಸರ್. ಅವರು ಈ ತರ 3 ಮಕ್ಕಳಿಂದ ಸರ್, 3 ಮಕ್ಕಳಿಂದ ಬಾಯಿಗೆ ಹಾಕೊಂಡ್ರಲ್ಲ, ಅವ್ರು ಬದುಕ್ತಾರ. ಅವ್ರು ಈಗ ಏನ್ ಹಂಗಿರ್ತಾರೆ, ಆ ಮಕ್ಕಳ ಕೆತ್ತಿ ಏನಾಗೋದು, ಅವ್ರ ಮಕ್ಕಳ ನೀತಿ ಏನಾಗೋದು ಹೇಳಿ ಸರ್? ಅದು ಗೌರ್ಮೆಂಟ್ ಏನಾರ ಮಾಡ್ಕೊಡ್ತದ? ಗೌರ್ಮೆಂಟ್ ಏನಾರ ಮಾಡ್ಕೊಡ್ತದ? 3 ಮಕ್ಳಿಗೆ ಏನಾರ ಏನು ವ್ಯವಸ್ಥೆ ಮಾಡ್ಕೊಡ್ತದ? ಏನು ಮಾಡ್ಕೊಡೋದಿಲ್ಲ. ಎಲ್ಲ ಜೀವ ಹೋಗದ ಮೇಲೆ ಬಂದು ಎಲ್ಲ ಇದು ಮಾಡ್ತಾರೆ. ಇನ್ನು ಈ ಆರೋಪಿಗಳು ಹಾಗೂ ಮೃತ ಗುಣ ಕೊಲೆ ಪ್ರಕರಣವೊಂದರಲ್ಲಿ 1 ವರ್ಷ ಜೈಲಿಗೆ ಹೋಗಿ ಬಂದಿದ್ರು. ಬಂದ ನಂತರ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋದಕ್ಕೆ ಆಗಾಗ ಕಿರಿಕ್ ಮಾಡ್ತಿದ್ರಂತೆ. ಸದ್ಯ ಪ್ಲಾನ್ ಮಾಡಿ ಆರೋಪಿಗಳು ಕೊಲೆ ಮಾಡಿದ್ದಾರೆ. ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.